ಹಾಯ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ವೃಷಭ ರಾಶಿಯವರು ಯಾರಾದರೂ ಇದ್ದೇ ಇರ್ತಾರಲ್ವಾ? ನಿಮ್ಮ ಬೆಸ್ಟ್ ಫ್ರೆಂಡ್, ಪಾರ್ಟ್ನರ್, ಅಂಗತಮ್ಮ, ಅಕ್ಕ ತಂಗಿ ಯಾರಾದ್ರೂ ಇರ್ಬೋದು. ಅವರು ನೋಡಕ್ಕೆ ಶಾಂತ, ತಾಳ್ಮೆಯ ವ್ಯಕ್ತಿಗಳಂತೆ ಕಂಡ್ರೂ ಅವರೊಳಗೆ ಒಂದು ಗೂಳಿ ಇದೆ ಅನ್ನೋದು ನೆನ್ಪಿರ್ಲಿ. ಹಾಗಂತ ಅವರು ಕೆಟ್ಟವರು ಅಂತಲ್ಲ, ಆದ್ರೆ ಕೆಲವು ವಿಷಯಗಳಲ್ಲಿ ಅವರನ್ನ ಕೆಣಕಿದ್ರೆ ಆ ಶಾಂತ ಸಾಗರದಲ್ಲಿ ಸುನಾಮಿನೇ ಎದ್ದುಬಿಡುತ್ತೆ. ಹುಷಾರ್! ಸೊ ಇವತ್ತು ನಾನು ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿ ವೃಷಭ ರಾಶಿಯವರ ಜೊತೆ ನೀವು ಯಾವತ್ತೂ ಮಾಡಬಾರದ 7 ತಪ್ಪುಗಳ ಬಗ್ಗೆ ಹೇಳ್ತೀನಿ. ಇದನ್ನೊಂದು ಫ್ರೆಂಡ್ಲಿ ವಾರ್ನಿಂಗ್ ಅಂದ್ಕೊಳ್ಳಿ. ಸರಿ, ಶುರು ಮಾಡೋಣ. ಅವರಂದು ಅವಸರ ಮಾಡಬೇಡಿ, ಹಠಾತ್ ಬದಲಾವಣೆಗಳನ್ನು ಹೇರಬೇಡಿ. ಡೋಂಟ್ ರಶ್ ದೆಮ್ ಫಾರ್ ಸಡನ್ ಚೇಂಜಸ್. ನೋಡಿ ಫ್ರೆಂಡ್, ವೃಷಭ ರಾಶಿ ಅಂದ್ರೆ ಭೂಮಿ ತತ್ವದ ರಾಶಿ. ಅಂದ್ರೆ ಸ್ಥಿರತೆ, ತಾಳ್ಮೆ ಅನ್ನೋದು ಅವರ ಬೇರು. ಒಂದು ಗಿಡ ಒಂದೇ ದನದಲ್ಲಿ ಮರ ಆಗೋಕ್ಕಾಗತ್ತಾ? ಇಲ್ಲಲ್ವಾ? ಹಾಗೇನೆ ವೃಷಭ ರಾಶಿಯವರು. ಅವರು ಪ್ರತಿಯೊಂದು ಕೆಲಸವನ್ನು ಯೋಚಿಸಿ, ಪ್ಲಾನ್ ಮಾಡಿ, ನಿಧಾನವಾಗಿ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂದ್ಕೊಳ್ತಾರೆ. ನೀವು ಹೋಗಿ ಬೇಗ ಟೈಮ್ ಇಲ್ಲ ಅಂತ ಅವಸರ ಮಾಡಿದ್ರೆ, ಅಥವಾ ಇದ್ದಕ್ಕಿದ್ದ ಹಾಗೆ ನಾಳೆನೇ ಊರಿಗೆ ಹೋಗೋಣ, ಪ್ಲಾನ್ ಚೇಂಜ್ ಅಂತ ಹೇಳಿದ್ರೆ, ಅವರ ಇಡೀ ಸಿಸ್ಟಮ್ ಹ್ಯಾಂಗ್ ಆಗ್ಬಿಡುತ್ತೆ. ಅವರಿಗೆ ಅದು ಇಷ್ಟ ಆಗಲ್ಲ. ಅವರಿಗೆ ಸಮಯ ಕೊಡಿ, ಅವರ ಪಾಡಿಗೆ ಅವರು ನೀಟಾಗಿ ಮಾಡ್ತಾರೆ. ಅವರ ತಾಳ್ಮೆನೆ ಅವರ ಶಕ್ತಿ. ಅದನ್ನ ಡಿಸ್ಟರ್ಬ್ ಮಾಡೋಕ್ ಹೋಗ್ಬೇಡಿ, ಆಯ್ತಾ? 2, ಕೊಟ್ಟ ಮಾತು ಮುರಿಯಬೇಡಿ. ಡೋಂಟ್ ಬ್ರೇಕ್ ಯೋರ್ ಪ್ರಾಮಿಸಸ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ವೃಷಭ ರಾಶಿಯವರು ಸಿಕ್ಕಾಪಟ್ಟೆ ಲಾಯಲ್. ಅವರು ಮಾತಿಗೆ ತಪ್ಪಲ್ಲ, ಹಾಗೆ ಬೇರೆಯವರಿಂದಲೂ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ನಾನು ನಾಳೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಮಾಡಿ. ಈ ಸೀಕ್ರೆಟ್ ಯಾರಿಗೂ ಹೇಳಲ್ಲ ಅಂದ್ರೆ ಅದನ್ನ ಸಮಾಧಿ ಮಾಡ್ಬಿಡಿ. ನೀವು ಕೊಟ್ಟ ಮಾತನ್ನ ಸುಲಭವಾಗಿ ಮರೆತರೆ ಅಥವಾ ಮುರಿದರೆ ಅವರ ನಂಬಿಕೆಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಒಮ್ಮೆ ಅವರ ನಂಬಿಕೆ ಕಳೆದುಕೊಂಡ್ರೆ ಅದನ್ನ ಮತ್ತೆ ಗಳಿಸೋದು ಆಲ್ಮೋಸ್ಟ್ ಇಂಪಾಸಿಬಲ್. ಅವರ ದೃಷ್ಟಿಯಲ್ಲಿ ಮಾತು ಮುರಿಯೋದು ಅಂದ್ರೆ ಸಂಬಂಧವನ್ನೇ ಮುರಿದ ಹಾಗೆ. ಸೊ ಬಿ ಕೇರ್ಫುಲ್. ಇವೆಲ್ಲದರ ನಡುವೆ ಅತ್ಯಂತ ಅಪಾಯಕಾರಿ 6ನೇ ಮತ್ತು 7ನೇ ವಿಷಯಗಳನ್ನು ತಿಳಿಯದೆ ಈ ವಿಡಿಯೋವನ್ನು ನಿಲ್ಲಿಸಬೇಡಿ. 3, ಅನವಶ್ಯಕ ಡ್ರಾಮಾ ಸೃಷ್ಟಿಸಬೇಡಿ. ಡೋಂಟ್ ಕ್ರಿಯೇಟ್ ಅನ್ನೆಸೆಸರಿ ಡ್ರಾಮಾ. ಶಾಂತವಾಗಿ ಉಸಿರು ತೆಗೆದುಕೊಂಡು ರಿಲ್ಯಾಕ್ಸ್ ಆದಂತೆ ಅಭಿನಯಿಸಿ. ವೃಷಭ ರಾಶಿಯವರ ಅಧಿಪತಿ ಶುಕ್ರ. ಶುಕ್ರ ಅಂದ್ರೆ ಪ್ರೀತಿ, ಸೌಂದರ್ಯ, ಶಾಂತಿ. ಸೊ ಅವರಿಗೆ ಗಲಾಟೆ, ಜಗಳ, ಕಿತಾಪತಿ, ಡ್ರಾಮಾ ಅಂದ್ರೆ ಆಗಿ ಬರಲ್ಲ. ಅವರಿಗೆ ಬೇಕಾಗಿರೋದು ಒಂದು ಪೀಸ್ಫುಲ್ ಲೈಫ್. ನೀವು ಸಣ್ಣ ವಿಷಯಕ್ಕೂ ಜಗಳ ತೆಗೆಯೋದು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಸುಮ್ಮನೆ ಕಾಂಪ್ಲಿಕೇಟ್ ಮಾಡೋದು, ಇದೆಲ್ಲ ಅವರಿಗೆ ತಲೆನೋವು ತರಿಸುತ್ತೆ. ಆ ಥರದ ವಾತಾವರಣದಿಂದ ಅವರು ದೂರ ಓಡಿ ಹೋಗ್ತಾರೆ. ಅವರ ಜೊತೆ ಶಾಂತವಾಗಿ, ನೇರವಾಗಿ ಮಾತಾಡಿ. ಪ್ರಾಬ್ಲಮ್ ಇದ್ರೆ ಕೂತು ಬಗೆಹರಿಸ್ಕೊಳ್ಳಿ. ಡ್ರಾಮಾ ಮಾತ್ರ ಬೇಡವೇ ಬೇಡ. 4, ಅವರ ಮೀ ಟೈಮ್ ಮತ್ತು ಆರಾಮವನ್ನು ಅಸಡ್ಡೆ ಮಾಡಬೇಡಿ. ಡೋಂಟ್ ಡಿಸ್ರೆಸ್ಪೆಕ್ಟ್ ದೇರ್ ಮೀ ಟೈಮ್ ಆಂಡ್ ಕಂಫರ್ಟ್. ನೋಡಿ, ವೃಷಭ ರಾಶಿಯವರಿಗೆ ಆರಾಮಂದ್ರೆ ಪ್ರಾಣ. ಅವರು ಕಷ್ಟಪಟ್ಟು ದುಡಿತಾರೆ, ಆದ್ರೆ ಅಷ್ಟೇ ಚೆನ್ನಾಗಿ ರಿಲ್ಯಾಕ್ಸ್ ಕೂಡ ಮಾಡ್ತಾರೆ. ಒಂದು ಒಳ್ಳೆ ಸಿನಿಮಾ ನೋಡೋದು, ಇಷ್ಟವಾದ ಊಟ ಮಾಡೋದು, ಅಥವಾ ಸುಮ್ಮನೆ ಸೋಫಾ ಮೇಲೆ ಕೂತು ಕಾಫಿ ಕುಡಿಯೋದು, ಇದು ಅವರ ಚಾರ್ಜಿಂಗ್ ಟೈಮ್. ಆ ಟೈಮಲ್ಲಿ ಹೋಗಿ ನೀವು ಏನ್ ಸುಮ್ನೆ ಕೂತಿದ್ಯಾ, ಬಾ ಆಚೆ ಹೋಗೋಣ ಅಂತ ಪೀಡಿಸಿದ್ರೆ ಅವರಿಗೆ ಕಿರಿಕಿರಿ ಆಗತ್ತೆ. ಅವರ ಆರಾಮಕ್ಕೆ, ಅವರ ಪರ್ಸನಲ್ ಸ್ಪೇಸ್ಗೆ ಬೆಲೆ ಕೊಡಿ. ಅವರು ರೀಚಾರ್ಜ್ ಆದ್ರೆ ನಿಮ್ಮಗೂ ಅಷ್ಟೇ ಪ್ರೀತಿ ಕೊಡ್ತಾರೆ. 6, ಮಾತಿನಲ್ಲಿ ಸ್ಪಷ್ಟತೆ ಇರ್ಲಿ, ಮೋಸ ಬೇಡ. ಡೋಂಟ್ ಬಿ ವೇಗ್ ಆರ್ ಡಿಸ್ಹಾನೆಸ್ಟ್. ಇವರು ತುಂಬಾನೇ ಪ್ರಾಕ್ಟಿಕಲ್ ಜನ. ಅವರಿಗೆ ನೀವು ಏನೇ ಹೇಳಿದ್ರೂ ಅದು ನೇರವಾಗಿ, ಸ್ಪಷ್ಟವಾಗಿ ಇರಬೇಕು. ಸುತ್ತಿ ಬಳಸಿ ಮಾತಾಡಿದ್ರೆ ಅಥವಾ ಸುಳ್ಳು ಹೇಳಿದ್ರೆ ಅವರಿಗೆ ತಕ್ಷಣ ಗೊತ್ತಾಗತ್ತೆ. ಅವರತ್ರ ಏನಾದ್ರೂ ಮುಚ್ಚಿಡೋಕೆ ಟ್ರೈ ಮಾಡಿದ್ರೆ ಅಥವಾ ಅರ್ಧ ಸತ್ಯ ಹೇಳಿದ್ರೆ ಅವರ ತಲೆಯಲ್ಲಿ 1000 ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಇದರಿಂದ ನಿಮ್ಮ ಮೇಲೆ ಅನುಮಾನ ಶುರುವಾಗತ್ತೆ. ಅವರಿಗೆ ಪ್ರಾಮಾಣಿಕತೆಗಿಂತ ದೊಡ್ಡದು ಬೇರೇನೂ ಇಲ್ಲ. ಸೊ ಏನೇ ಇದ್ರೂ ಓಪನ್ ಆಗಿ ಮಾತಾಡ್ಬಿಡಿ. 6, ಅವರ ವಸ್ತುಗಳನ್ನು ಕೆಡವಬೇಡಿ, ಅಸ್ತವ್ಯಸ್ತ ಮಾಡಬೇಡಿ. ಡೋಂಟ್ ಮೆಸ್ ವಿತ್ ದೇರ್ ಥಿಂಗ್ಸ್. ಇದು ಸ್ವಲ್ಪ ಫನ್ನಿ ಅನಿಸ್ಬೋದು, ಆದ್ರೆ ಇದು ಸತ್ಯ. ವೃಷಭ ರಾಶಿಯವರಿಗೆ ಅವರ ವಸ್ತುಗಳ ಮೇಲೆ ಸ್ವಲ್ಪ ಜಾಸ್ತಿನೇ ಪೊಸೆಸಿವ್ನೆಸ್ ಇರುತ್ತೆ. ಅವರ ಫೋನ್, ಅವರ ಪುಸ್ತಕ, ಅವರ ಜಾಗ ಎಲ್ಲವೂ ನೀಟಾಗಿ, ಪರ್ಫೆಕ್ಟ್ ಆಗಿ ಇರಬೇಕು. ನೀವು ಅವರ ಕಾರ್ ತಗೊಂಡು ಹೋಗಿ ಗಲೀಜ್ ಮಾಡಿದ್ರೆ ಅಥವಾ ಅವರ ರೂಮನ್ನ ಅಸ್ತವ್ಯಸ್ತ ಮಾಡಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಯಾಕಂದ್ರೆ ಅವರು ತಮ್ಮ ವಸ್ತುಗಳನ್ನ ತಮ್ಮ ಭಾಗ ಅಂತಾನೆ
ನೋಡ್ತಾರೆ. ಸೊ ಅವರ ವಸ್ತುಗಳನ್ನ ಮುಟ್ಟಿದ್ರೆ ದಯವಿಟ್ಟು ಅದನ್ನ ಮೊದಲಿದ್ದ ಜಾಗದಲ್ಲೇ ಮೊದಲಿದ್ದ ಹಾಗೆಯೇ ಇಟ್ಬೇಡಿ. 7. ಬೇಕಂತಲೇ ಅವರಿಗ ಹೊಟ್ಟೆಕಿಚ್ಚು ಹುಟ್ಸಬೇಡಿ. ನೆವರ್ ಎವರ್ ಮೇಕ್ ದೆಮ್ ಜೆಲಸ್ ಆನ್ ಪರ್ಪಸ್. ಇದು ಎಲ್ಲದಕ್ಕಿಂತ ಡೇಂಜರಸ್ ಪಾಯಿಂಟ್ ನನ್ ಫ್ರೆಂಡ್. ಚೆನ್ನಾಗಿ ಕೇಳಿಸ್ಕೊಳ್ಳಿ. ವೃಷಭ ರಾಶಿಯವರು ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಭದ್ರತೆಯನ್ನು ಬಯಸ್ತಾರೆ. ಅವರು ತಮ್ಮವರನ್ನು ತುಂಬಾನೇ ಪ್ರೊಟೆಕ್ಟ್ ಮಾಡ್ತಾರೆ. ನೀವು ಬೇಕಂತಲೇ ಬೇರೆಯವರ ಜೊತೆ ಫ್ಲರ್ಟ್ ಮಾಡಿ ಅಥವಾ ಅವರನ್ನು ಇಗ್ನೋರ್ ಮಾಡಿ ಅವರಿಗೆ ಹೊಟ್ಟೆಕಿಚ್ಚು ಹುಟ್ಸೋಕ್ ಟ್ರೈ ಮಾಡಿದ್ರೆ ನೀವು ಆ ಶಾಂತ ಗೂಳಿಯನ್ನ ಕೆಣಕಿ ಕೆಂಪು ಬಟ್ಟೆ ತೋರಿದ ಹಾಗೆ. ಅವರ ಕೋಪದ ಕಟ್ಟೆ ಒಡೆದರೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಅವರ ಆ ಕೋಪದ ರೂಪವನ್ನ ನೋಡಕ್ಕೆ ಹೋಗ್ಬೇಡಿ. ಇದು ಸಂಬಂಧವನ್ನೇ ಮುಗಿಸ್ಬಿಡಬಹುದು. ಟ್ರಸ್ಟ್ ಮೀ ಆನ್ ದಿಸ್. ಸೊ ನೋಡಿದ್ರಲ್ವಾ, ಇವು ವೃಷಭ ರಾಶಿಯವರ ಜೊತೆ ನೀವು ಮಾಡಬಾರದ ಕೆಲವು ಮುಖ್ಯವಾದ ತಪ್ಪುಗಳು. ಅವರು ತುಂಬಾ ಪ್ರೀತಿ ಕೊಡೋ ನಂಬಿಕಸ್ಥ ಮತ್ತು ಸ್ಥಿರವಾದ ವ್ಯಕ್ತಿಗಳು. ಅವರಿಗೆ ಬೇಕಾಗಿರೋದು ಸ್ವಲ್ಪ ಗೌರವ, ನಂಬಿಕೆ ಮತ್ತು ಶಾಂತಿ ಅಷ್ಟೇ. ನೀವು ಅದನ್ನ ಕೊಟ್ರೆ ಅವರಿಗಿಂತ ಒಳ್ಳೆ ಫ್ರೆಂಡ್ ಅಥವಾ ಪಾರ್ಟ್ನರ್ ನಿಮಗೆ ಸಿಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ವೃಷಭ ರಾಶಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಧನ್ಯವಾದಗಳು.